ಹಲೋ ಗೈಸ್, ಸೋಮವಾರದ ಬ್ಲಾಗ್ ಇದ್ದಾಗಿರುತ್ತೆ. ನಮ್ಮ ಶಿಸ್ತಿನ ಹತ್ರ ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮಾತಾಡೋಕ್ಕೆ 9:30 ಗಂಟೆ ಅರಟೆ ಹೊಡೆದ್ವಿ. ಸೊ ಏನೇನೋ ಪೇಚಾಡ್ತಾ ಇತ್ತು ಶಿಸ್ತಿಯ. ಸಾಕು ಹೊಟ್ಟೆ ಸಹಿತ ಊಟ ಮಾಡೋಣ ಅಂತಂದೆ ಮನೇಲಿ ಕೂತ್ಕೊಂಡು ತಿಂಡಿ ಮಾಡೋಕ್ಕೆ. ಸೊ ಮನೇಲಿ ನೋಡ್ರೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಜಾಮ್ ಬ್ರೆಡ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ನನಗೆ ಒಂದು ಮೆಮೊರಿ ಹೆಂಗೆ ಅನಿಸ್ತು ಅಂದರೆ, ನಮ್ಮ ಬಾಸ್ತು ಮಿಲನ ಮೂವಿಲಿ ಹೀರೋಯಿನ್ ಈ ಥರ ಮಾಡ್ಕೊಡ್ತಿರ್ತಾರೆ. ಅದು ನನಗೆ ಮೆಮೊರಿ ಇವಾಗ ತಿನ್ಬೇಕಾದ್ರೆ ಜ್ಞಾಪನ ಆಯಿತು. ಸೊ ಆದರೂ ಟೇಸ್ಟಿಯಾಗಿತ್ತು. ಸರಿ ಅಂತ ಅದನ್ನು ಮುಗಿಸ್ಕೊಂಡು ನಮ್ಮ ಪಕ್ಕದ ಸೈಟ್ ಹತ್ರ ಸ್ವಲ್ಪ ಕೆಲಸ ಇತ್ತು. ನಮ್ಮ ಮನೆಯೊಳಗೆ ಯಾವಾಗ ನೋಡಿದ್ರು ಜಾಗ ಬೇಕು ನನಗೆ, ಗಿಡ ನೆಡೋಕ್ಕೆ ಅಂತ ಇದ್ದು. ಸರಿ ಬಾಮ್ಮ ಅದೆಷ್ಟು ನೆಡ್ಕೊಂಬಂದ್ಬಿಟ್ಟು ಎಲ್ಲ ನಾನು ನೀಟಾಗಿ ಪ್ಲಾಟ್ಫಾರ್ಮ್ ಥರ ರೆಡಿ ಮಾಡಿಕೊಟ್ಟೆ ಅವಳಿಗೆ. ನಮ್ಮದು ಸ್ವಲ್ಪ ಐಟಮ್ ಎಲ್ಲ ಇತ್ತು, ಎಲ್ಲ ಸೈಡಿಗೆ ಕಳೆದ್ಬಿಟ್ಟು ಸ್ವಲ್ಪ ಜಲ್ಲಿ ಎಲ್ಲ ಇತ್ತು. ಅದನ್ನೆಲ್ಲ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ತಗೋಗಿ ನಮ್ಮ ಮನೆಯದು ಆ ಕಡೆ ಕೂತ್ಕೊಂಡೆ. ಯಾಕಂದರೆ ಮಣ್ಣೆಲ್ಲ ಮಟ್ಟೆ ಮಾಡಿಬಿಟ್ರೆ ವೇಸ್ಟ್ ಆಗುತ್ತೆ ಅಂತ. ಸೊ ನಾನು ಆ ಕಡೆಯಿಂದ ಪ್ರಿಪೇರ್ ಹಾಕೊಂಡು ನೋಡಿ ಮಿನಿ ನರ್ಸರಿ ಮಾಡಿದೆ. ಮಿನಿ ಕಾಂಪೌಂಡ್ ಇದು ನಮ್ಮದು. ಈಗ ಸದ್ಯಕ್ಕೆ ಕೋಳಿಗಳು ಕಾಟಾಕೊಂಡ್ರೆ ಇಲ್ಲಿ ಎಲ್ಲ ಗಿಡಗಳೆಲ್ಲ ಇದು ಮಾಡಾಕ್ಬಿಡ್ತವೆ. ನನಗಂತೂ ನೋಡಿ ಬೇಜಾರಾಗ್ಬಿಡೈತೆ. ಆ ಕೋಳಿನಾರ ಹೊಡ್ಕೊಂಡಾರ ತಿಂದ್ಬಿಡುಮ ಅಂದರೆ ಶಾಪ್ ಹಾಕ್ಬಿಡ್ತಾರೆ. ಅದಕ್ಕೆ ಕೋಳಿಗೆ ಹೊಡೆಯಕ್ಕೂ ಸುದ ಬೇಜಾರಾಗುತ್ತೆ. ಅದಕ್ಕೆ ಏನು ಬರೋದೇನು ಬೇಡ ಅಂದ್ಬಿಟ್ಟು ಕಡೆಯಿಂದ ಪ್ರಿಪೇರ್ ಮಾಡಿ ಅವ್ರನ್ನ ಕವರ್ ಮಾಡಿದೆ. ಸೊ ಶಿಷ್ಯ ಬೇರೆ ಏನು ಅಂಗನವಾಡಿಗೆ ಹೋಗೋಕ್ಕೆ ಏನು ಹೇಳ್ತಾವನೆ, ಏನು ಮುದುಕ್ತಾವನೆ. ಯಾಕೋ ಶಿಶಿ ಅಂದ್ರೆ ಸರಿ ಬಾಯ್ ಅಂದ್ಬಿಟ್ಟು ಅದನ್ನ ಸರಿ ಕಾಫಿ ತಂದು ಕೊಟ್ಟು ನನ್ನ ಮಗಳು ಕಾಫಿ ಕುಡಿಯೋಣ ಬನ್ನಿ ಬಂದೆಲ್ಲ. ಸರಿ ಕಾಫಿ ಕುಡ್ಕೊಂಡು ಮತ್ತೆ ನಾನು ಎಲ್ಲನೂ ಒಕ್ಕಡೆಯಿಂದ ಪ್ರಿಪೇರ್ ಮಾಡ್ಕೊಂಡು ಎಲ್ಲನೂ ಕವರ್ ಮಾಡಿದೆ. ಸೊ ಜಾಗನ ನೀಟಾಗಿ ಇಟ್ಕೊಂಡ್ರೆ ನೋಡಿ ಯಾವ ಥರ ಕಾಣುತ್ತೆ ನೋಡ್ರಿ. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಬೆಳಿಬೋದು, ಇಲ್ಲಿ ಏನಾದರೂ ಒಂದು ಇದು ಮಾಡ್ಕೋಬೋದು. ಹೆಂಗೂ ಸಂಪಲ್ಲಿ ನೀರು ಐತೆ, ನೀರು ವೇಸ್ಟ್ ಆಗೋಲ್ಲ. ಎಲ್ಲನೂ ರೆಡಿ ಮಾಡ್ಕೊಂಡು ನೋಡಿ. ಇವ್ರದ್ದೇ ಒಂದು ಗ್ಯಾಂಗ್ ಐತೆ ನೋಡ್ರಿ. ಇವರು ಇವ್ರ ಆ್ಯಕ್ಟಿಂಗ್ ನೋಡ್ರಿ ಹೆಂಗಿದೆ ಅಂದರೆ, ಈ ಏಜ್ಗೆ ನಮಗೆ ಇವ್ರ ಏಜಲ್ಲಿ ನಮಗೆ ಚಡ್ಡಿ ಹಾಕೊಂಡು ಸುಧಾ ಬರ್ತಿರಲಿಲ್ಲ, ಹಂಗಿತ್ತು ಅವಾಗ. ಇವಾಗ ನೋಡ್ರಿ, ಇವಾಗ ಇವ್ರದೇ ಒಂದು ನೋಡಿ ಏನು ರೋಡಿಗಳು ಗ್ಯಾಂಗ್ ಥರ ಇದ್ದಾರೆ ಎಲ್ಲ. ಸೊ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಮಾಡ್ಕೊಂಡ್ರಪ್ಪ ನಿಮ್ಮ ಪಾಡಿಗೆ ನೀವು ಅಂದ್ಬಿಟ್ಟು ಬಿಡಿಸಿದ್ವಲ್ಲ, ಅದೆಲ್ಲ ಸ್ವಲ್ಪ ಮಳೆಯಲ್ಲಿ ನಿಂತಿತ್ತಲ್ಲ, ಅದಕ್ಕೆ ಒಣಗಾಕಿದ್ವಿ. ಸೊ ಅದನ್ನು ಮತ್ತೆ ಪುನಃ ಸೀಟಿಗೆ ಹಿಂದ್ಗಡೆ ಹಾಕ್ತೀವಿ. ಯಾಕಂದರೆ ಇಡ್ಲಿ ಬಂದು ಸುರಿತೇವೆ. ನನ್ನ ಮಗಳು ಸಹ ಹೆಲ್ಪ್ ಮಾಡ್ತಾಯಿದ್ದು. ಯಾಕಂದರೆ ಪುನಃ ಒಣಗ್ತಿರ್ಬೇಕು, ಅದು ಹಿಂದ್ಗಡೆ ಅಗ್ನಿ ಬಂದರೆ ನೈಟು ಇದಾಗುತ್ತೆ ಅಂದ್ಬಿಟ್ಟು ಹಿಂದ್ಗಡೆಗೆಲ್ಲ ಶಿಫ್ಟ್ ಮಾಡಿದ್ವಿ. ಸೊ ರೈತರಿಗೆ ಬೆಳೆದ ಬೆಳೆ ಮನೆಗೆ ಬಂದರೆ ಏನೋ ಒಂಥರ ಸಂತೋಷ ಅಲ್ವಾ. ಅದು ನಮ್ಮಂತಲ್ಲ, ಪ್ರತಿಯೊಬ್ಬರು ರೈತರು ಸುಧಾ ಅದನ್ನೇ ಹೇಳೋದು. ಸೊ ನೋಡ್ರಿ, ಇದು ತುಂಬ ಶ್ರಮ ಬಿದ್ದು ಬೆಳೆದ ಭತ್ತ. ಇವತ್ತು ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ. ಸೊ ನಾಳೆ ಮುಂದೆ ವಿಡಿಯೋ ಹಾಕಿದ್ನಲ್ಲ, ಅದು ಬ್ಯಾಲೆನ್ಸ್ ಇದೆ. ಆ ವಿಡಿಯೋ ನಾಳೆ ಕಟ್ಟಬೇಕು. ನಾಳೆ ವಿಡಿಯೋ ಬ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಶ್ರಮಜೀವಿ ಬಸವರಾಜ್. ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಈ ಬಡವನ್ನ ಬೆಳೆಸಿ. ಬೈ ಫ್ರೆಂಡ್ಸ್.